ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಶಾರದಾ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಮ್ಮಮ್ಮ, ನೀವು ಆ ಕೆಲಸದವಳನ್ನ ನಿಮ್ಮ ಮಗಳು ಥರ ಟ್ರೀಟ್ ಮಾಡೋದು ನನಗಿಷ್ಟ ಇಲ್ಲ. ಅವ್ರು ನೋಡಿದ್ರೆ ನಿಮ್ಮ ಹೆಸರನ್ನ ಮಿಸ್ಯೂಸ್ ಮಾಡಿಕೊಂಡು ಇನ್ವಿಟೇಷನ್ ಕಾರ್ಡಲ್ಲೆಲ್ಲ ಹಾಕಿದ್ದಾರೆ. ಅದನ್ನ ನೋಡಿ ನನಗೆ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ. ನೀವು ನನ್ನ ಬಿಟ್ಟು ಹೋಗ್ಬಿಡ್ತೀರಾ ಅಂತ ನನಗೆ ಬೇಜಾರಾಗ್ತಾ ಇದೆ ಅಂತ ಹೇಳ್ತಿರ್ತಾಳೆ. ಅಯ್ಯೋ ನನ್ನ ಕಂದ, ನೀನು ನನ್ನ ಎತ್ತು ಮಗಳು, ನಾನು ಯಾವತ್ತೂ ನಿನ್ನ ಬಿಟ್ಟೋಗೋದಿಲ್ಲ. ನಾನು ಬಿಡೋದ ಸಾಧ್ಯನೇ ಇಲ್ಲ. ಇಲ್ಲಿ ನೀನು ಆ ತಾಳಿ ಕಿತ್ತಾಕೋದಲ್ಲ, ಅದಕ್ಕೆ ನಾನು ಇಲ್ಲಿ ಏನೂ ಮಾಡೋಕ್ಕಾಗದಿರೋ ಪರಿಸ್ಥಿತಿಲಿದ್ದೀನಿ. ಅದಕ್ಕೆ ನಾನು ಸಮಯದ ಕೈ ಬೊಂಬೆ ಆಗಿದ್ದೀನಿ. ನಿನ್ನನ್ನು ನಾನು ಬಿಟ್ಟೋಗ್ತೀನ? ನಿನ್ನನ್ನು ಯಾವತ್ತೂ ಬಿಟ್ಟೋಗೋದಿಲ್ಲ ಅಂತ ಹೇಳ್ತಿರ್ತಾಳೆ. ಮಮ್ಮ, ನಿಮಗೆ ಜ್ಞಾಪನ ಇದೆಯಾ, ನಾನು ಚಿಕ್ಕವಳಾಗಿದ್ದಾಗ ನಾನು ನಮ್ಮ ಅಮ್ಮ ಪಕ್ಕನೇ ಕೂತ್ಕೋಬೇಕು ಅಂತ ಯಾವಾಗಲೂ ಹಠ ಮಾಡ್ತಾ ಇದ್ದೆ. ನನಗೆ ಅಮ್ಮ ಅಂದರೆ ಅಷ್ಟೊಂದು ಪ್ರೀತಿ. ಆದರೆ ಈ ಶಾರದಾ ಇವಾಗ ನಡ್ಕೊತಾ ಇರೋದು ನೋಡಿದ್ರೆ ನೀವೆಲ್ಲಿ ಅವಳ ಕಡೆಗೆ ಅವಳನ್ನ ಮಗಳು ಥರ ನೀವು ಒಪ್ಕೊಂಡ್ಬಿಡ್ತೀರೋ ಅಂತ ನನಗೆ ಭಯ ಆಗ್ತಾ ಇದೆ ಅಂತ ಹೇಳ್ತಿರ್ತಾಳೆ. ನೀನೇನು ತಲೆ ಕೆಡ್ಸ್ಕೊಂಬೇಡ, ಈ ಮದುವೆ ಕಾರ್ಯ ಏನು ಎಷ್ಟಿದೆಯೋ ಅಷ್ಟೇ ಮಾತ್ರ, ಅಷ್ಟೇ. ಅದಾದಮೇಲೆ ಅವಳನ್ನ ನಾನು ತಿರುಗು ನೋಡೋದಿಲ್ಲ ಅಂತ ಹೇಳ್ತಿರ್ತಾಳೆ. ಅವಳಿಗೆ ಮಾತಾಡ್ಬಿಟ್ಟು ಸುಮಿತ್ರಾ ಅಲ್ಲಿಂದ ಹೋಗ್ತಾಳೆ. ಆವಾಗ ಪಾರಿಜಾತಂಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಗೋಲ್ಡಿ, ಎಂಥ ಆ್ಯಕ್ಟರ್ ಅಂದರೆ ನೀನು. ನಿಮ್ಮ ಅಮ್ಮನಿಗೆ ಎಷ್ಟು ತಲೆ ಮೇಲೆ ಹೊಡೆದಂಗೆ ಎಷ್ಟು ನಿನಗೆ ಹೆಂಗೆ ಬೇಕೋ ಆ ಥರ ಮಾತಾಡಿ ಎಲ್ಲ ಸರಿ ಮಾಡಿಬಿಟ್ಟಿಯಲ್ಲ ಅಂತ ಹೇಳ್ತಿರ್ತಾಳೆ. ಮತ್ತು ನಮ್ಮಮ್ಮ ಅಂದರೆ ಸುಮ್ಮನೆನಾ? ನಮ್ಮಮ್ಮ ಎಲ್ಲಿವರೆಗೂ ನನ್ನ ಜೊತೆ ಇರ್ತಾರೋ ಅಲ್ಲಿವರೆಗೂ ಈ ಶಾರದದ್ದು ಏನೂ ನಡೆಯೋದಿಲ್ಲ. ಅವಳು ಏನೇ ತಿಪ್ಪರ್ಲಾಗ ಹೊಡೆದ್ರೂ ತಾಯಿ ಪ್ರೀತಿ ಅವಳಿಗೆ ಸಿಗಲ್ಲ. ಅವಳ ಮನಸ್ಸಲ್ಲಿ ಯಾವಾಗ್ಲೂ ಶಾರದಾ ಅಂದರೆ ದ್ವೇಷ ಮಾಡಬೇಕು, ಆ ಥರ ಅವ್ರ ಮೈಂಡ್ ಸೆಟ್ನ ನಾನು ಇಟ್ಟಿರ್ತೀನಿ ಅಂತ ಹೇಳ್ತಿರ್ತಾಳೆ. ಶಾರದಾ ಇನ್ವಿಟೇಷನಲ್ಲಿರೋ ದಶರಥ ಮತ್ತು ಸುಮಿತ್ರಾ ಹೆಸರನ್ನ ನೋಡ್ಬಿಟ್ಟು ತುಂಬ ಖುಷಿ ಪಡ್ತಾ ಇರ್ತಾಳೆ. ಸರ್, ನೀವು ನನ್ನ ಕನಸನ್ನು ನೆನೆಸು ಮಾಡಿಬಿಟ್ರಿ. ನಿಮ್ಮಿಂದ ನಾನು ಇವತ್ತು ನನ್ನ ಅಪ್ಪ ಅಮ್ಮನ ಪ್ರೀತಿನ ಪಡೆಯೋಂಗಾಯಿತು. ಇವತ್ತು ಅಪ್ಪ ಅಮ್ಮನ ಕೈಯಲ್ಲಿ ದಾರಿ ಎರ್ಸ್ಕೊಂಡು ನಾನು ಮದುವೆ ಆಗ್ತಿದ್ದೀನಿ ಅಂತ ನನಗೆ ನಂಬಕ್ಕೆ ಆಗ್ತಾಯಿಲ್ಲ. ತುಂಬ ಸಂತೋಷ ಆಗ್ತಿದೆ ಅಂತ ಅವನ್ನ ತಪ್ಕೊಂಡು ಖುಷಿ ಪಡ್ತಾ ಇರ್ತಾಳೆ. ಆವಾಗ ಶಾರದವ್ರೆ, ನೀವು ತಲೆ ಕೆಡ್ಸ್ಕೊಂಬೇಡಿ, ಎಲ್ಲ ಒಳ್ಳೆಯದೇ ಆಗುತ್ತೆ. ನೀವು ಈ ಮನೆಗೆ ಬರಬೇಕು ಅನ್ನೋದನ್ನು ವಿಧಿ ಲಿಖಿತ. ವಿಧಿ ಈ ಮನೆಗೆ ನಿಮ್ಮನ್ನ ಕರ್ಕೊಬಂದಿದೆ. ಆಮೇಲೆ ನಿಮ್ಮ ಒಳ್ಳೆತನ ನೋಡಿ ನನಗೂ ಪ್ರೀತಿ ಹುಟ್ಟಿತು. ಎಲ್ಲ ಒಳ್ಳೆಯದೇ ಆಗುತ್ತೆ, ನೀವು ತಲೆ ಕೆಡ್ಸ್ಕೊಂಬೇಡಿ ಅಂತ ಹೇಳ್ತಿರ್ತಾನೆ. ಸರ್, ಮೊದಲನೇ ಕಾರ್ಡ್ನ ಯಾರು ಕೊಡೋದು ಅಂತ ಕೇಳ್ತಿರ್ತಾಳೆ. ಒಬ್ಬರು ತುಂಬ ಸ್ಪೆಷಲ್ ವ್ಯಕ್ತಿ ಇದ್ದಾರೆ ಶಾರದಾ ಅವರೇ, ಅವ್ರಿಗೇ ಈ ಮೊದಲನೇ ಕಾರ್ಡ್ ಕೊಡ್ತೀನಿ ಅಂತ ಹೇಳ್ತಿರ್ತಾನೆ. ಯಾರು ಸರ್ ಅದು ಅಂತ ಕೇಳ್ತಿರ್ತಾಳೆ. ಆವಾಗ ಅವನು ಅದು ಸಸ್ಪೆನ್ಸ್ ಆಗಿರಲಿ ಅಂತ ಹೇಳ್ತಿರ್ತಾನೆ. ಎಲ್ಲ ರೂಮಲ್ಲಿ ಕೂತಿರ್ತಾಳೆ. ಅಲ್ಲಿಗೆ ಮುರಳಿ ಬರ್ತಾನೆ. ಮುರಳಿ ಬಂದ್ಬಿಟ್ಟು, ಏನು ವಿಮಲ, ಚೆನ್ನಾಗಿದೆಯಾ, ಹೇಗಿದೆಯಾ ಅಂತ ಮಾತಾಡಿಸ್ತಾ ಇರ್ತಾನೆ. ನೋಡಿ, ನನ್ನ ಮಗನ ಮದುವೆಗೋಸ್ಕರ ನಿಮ್ಮನ್ನ ಈ ಮನೆ ಕರೆದಿದ್ದಾರೆ. ಇಲ್ಲಿ ಮದುವೆ ಕಾರ್ಯ ಎಷ್ಟಿದೆಯೋ ಅಷ್ಟು ಮಾತ್ರ ನೀವು ಇರಬೇಕು. ನೀವು ಯಾವತ್ತೂ ನಿಮ್ಮ ಜವಾಬ್ದಾರಿನ ಕರೆಕ್ಟಾಗಿ ನಿಭಾಯಿಸಿಲ್ಲ. ನೀವು ಇನ್ನು ಇಲ್ಲಿ ಅತಿಯಾಗಿ ಮಾತಾಡೋದಕ್ಕೆ ಬರಬೇಡಿ, ನಿಮ್ಮ ಜೊತೆ ಮಾತಾಡೋದಕ್ಕೆ ನಂಗೆ ಇಷ್ಟ ಇಲ್ಲ ಅಂತ ಬೈತಿರ್ತಾಳೆ. ಅವಾಗ, ಇದೇನು ವಿಮಲ ಈ ಥರ ಮಾತಾಡ್ತಾ ಇದೆಯಾ? ನಾನು ಎಷ್ಟೇ ಆದರೂ ನಿನ್ನ ಗಂಡ ಅಲ್ವಾ, ನಮ್ಮಿಬ್ಬರ ಮಧ್ಯೆ ಇಷ್ಟೇನ ಪ್ರೀತಿ ಇರೋದು ಅಂತ ಹೇಳ್ತಿರ್ತಾನೆ. ನಿಮ್ಮನ್ನ ಪ್ರೀತಿ ಮಾಡಿ ನೀವೇ ನನ್ನ ದೇವರು ಅಂತ ನಂಬಿದ್ದಕ್ಕೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟರೆ, ಅಲ್ಲಿ ಹೋಗಿ ಇನ್ಮೇಲಾದ್ರೂ ಆ ವೈದೇಹಿ ಜೊತೆ ಚೆನ್ನಾಗಿ ಬಾಳಿ ಬದುಕಿ. ಇಲ್ಲಿ ಬಂದ್ಬಿಟ್ಟು ನನ್ನ ಹೆಂಡ್ತಿ ಅದು ಇದು ಅಂತ ನಾಟಕಗಳು ಆಡೋದಕ್ಕೆ ಬರಬೇಡಿ. ನಿಮಗೆ ಮತ್ತೆ ಮತ್ತೆ ಮೋಸ ಹೋಗೋದಕ್ಕೆ ನಾನು ಹಳೆ ವಿಮಲ ಅಲ್ಲ ಅಂತ ಹೇಳ್ತಿರ್ತಾಳೆ. ಅವ್ರ ಅಪ್ಪಂಗೆ ಶಾಪಿಂಗ್ ಮಾಡೋದೆಲ್ಲ ತುಂಬ ಇರುತ್ತೆ, ಕಷ್ಟ ಆಗುತ್ತೆ, ನಾವು ಹೆಂಗೆ ಮಾಡೋದಪ್ಪ ಅಂತ ಕೇಳ್ತಿರ್ತಾನೆ. ಆವಾಗ, ಏನೂ ಇಲ್ಲ, ನಾನು ಸೀರೆ ಅವ್ರನ್ನ ಮನೆಗೆ ಬರೋದಕ್ಕೆ ಕೇಳಿದ್ದೀನಿ ಅಂತ ತಾತ ಹೇಳ್ತಾ ಇರ್ತಾರೆ. ಆವಾಗ ಅವರಿಬ್ಬರು ಮಾತಾಡ್ತಿದ್ದಾಗಲೇ ಸೀರೆ ಅವ್ರ ಮನೆಗೆ ಬರ್ತಾರೆ. ನೋಡು, ಅವ್ರು ಆಗಲೇ ಬಂದರು ಅಂತ ಹೇಳ್ತಾರೆ. ಆವಾಗ ಅವ್ರು ಬರ್ತಿದ್ದಂಗೆ ಆರತಿ ಅಲ್ಲಿ ಹೋಗ್ತಾ ಇರ್ತಾಳೆ. ಆರತಿ, ನಿಮ್ಮ ಅಮ್ಮ ಎಲ್ಲಮ್ಮ, ಅವ್ರನ್ನ ಕರಿ, ಸೀರೆ ಸೆಲೆಕ್ಟ್ ಮಾಡೋದಕ್ಕೆ ಅಂತ ಕರಿತಾ ಇರ್ತಾರೆ ತಾತ. ಆವಾಗ ಆರತಿ ಅವ್ರ ಅಮ್ಮನ ಕರೆಯೋದಕ್ಕೆ ಅಂತ ರೂಮಿಗೆ ಬರ್ತಾಳೆ. ಆವಾಗ ಅವ್ರ ಅಮ್ಮ ಮುರಳಿ ಹತ್ರ ಮಾತಾಡ್ತಿರ್ತಾಳೆ. ಆವಾಗ, ಅಮ್ಮ, ತಾತ ಕರಿತಾ ಇದ್ದಾರೆ, ನೀವು ಬರಬೇಕಂತೆ, ಅಲ್ಲಿ ಸೀರೆ ಅವ್ರು ಬಂದಿದ್ದಾರೆ ಸೀರೆ ಸೆಲೆಕ್ಟ್ ಮಾಡೋದಕ್ಕೆ ಅಂತ ಹೇಳ್ತಾರೆ. ಎಲ್ಲರೂ ಸೀರೆಗಳನ್ನ ನೋಡ್ತಾ ಇರ್ತಾರೆ. ಆಗ ಸುಮಿತ್ರಾ ಒಂದು ಸೀರೆ ನೆತ್ಕೊತಾಳೆ. ಆ ಸೀರೆ ಅವಳಿಗೆ ಇಷ್ಟ ಆಗಿರುತ್ತೆ. ಈ ಸೀರೆ ಶಾರದಂಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಅಂತ ದಶರಥ ಹೇಳ್ತಿರ್ತಾನೆ. ಆವಾಗ ಬೇಜಾರಾಗ್ಬಿಟ್ಟು ಆ ಸೀರೆನ ತೆಗ್ದು ಸೈಡ್ಗೆ ಇಟ್ಬಿಡ್ತಾಳೆ. ಆವಾಗ ಆ ಸೀರೆನ ಎತ್ಕೊಂಡು ಶಾರದಾ ನೋಡ್ತಾ ಇರ್ತಾಳೆ. ಆವಾಗ ಸೀರೆ ಮಾಡೋರನ್ನ ಜ್ಯೋತಿಕೆ ಕೇಳ್ತಾ ಇರ್ತಾಳೆ, ಈ ಸೀರೆ ಎಷ್ಟಾಗ್ಬೋದು ಅಂತ ಕೇಳ್ತಾಳೆ. ಇದು ಕಮ್ಮಿ ಅಂದರೂ 1.5 ಲಕ್ಷ ಆಗುತ್ತೆ ಅಂತ ಹೇಳ್ತಾರೆ. ಆವಾಗ, ಶಾರದಾ, ನೀನು ಈ ಸೀರೆ ತಗೊತೀಯಾ? ಈ ಸೀರೆ 1.5 ಲಕ್ಷ ಆಗುತ್ತೆ. ಇದನ್ನ ನೀನು ಸಂಪಾದನೆ ಮಾಡೋದಕ್ಕೆ ಮಿನಿಮಮ್ ನೀನು 7 to 8 months ಬೇಕಾಗ್ಬೋದು. ಅದನ್ನ ನೀನು ಕೇಳಿ ತಗೊಳ್ಳೋದಕ್ಕೆ ಆಗೋದಿಲ್ಲ ಬಿಡು ಅಂತ ಹೇಳ್ತಿರ್ತಾಳೆ. ಆಗ ಶಾರದಂಗೆ ಬೇಜಾರಾಗ್ತಾ ಇರುತ್ತೆ. ಆಗ ಸಿದ್ದು ಹೇಳ್ತಾನೆ, ನನ್ನ ಹೆಂಡ್ತಿಗೆ ನಾನು 1.5 ಲಕ್ಷ ರೂಪಾಯಿ ಸೀರೆ ಕೊಡ್ಸೋದಕ್ಕೂ ಆಗದೆ ಇರೋಷ್ಟು ಬಡವನ, ನಾನು ಸೀರೆನ ಕೊಡಿಸ್ತೀನಿ ನಾನು ಶಾರದವ್ರಿಗೆ ಅಂತ ಹೇಳ್ತಿರ್ತಾನೆ. ಆವಾಗ, ನೀವೇನು ತಲೆ ಕೆಡ್ಸ್ಕೊಂಬೇಡಿ, ಎಲ್ರಿಗೂ ಬಟ್ಟೆಯವ್ರನ್ನ ಬರೋದಕ್ಕೆ ಕೇಳಿರೋದು ನಾನೇ ಎಲ್ಲದಕ್ಕೂ ಪೇ ಮಾಡ್ತೀನಿ ಅಂತ ತಾತ ಹೇಳ್ತಿರ್ತಾರೆ. ತಾತ, ನನ್ನ ಹೆಂಡ್ತಿಗೆ ಸೀರೆನ ನಾನೇ ಕೊಡಿಸ್ಬೇಕು ಅಂತ ಸಿದ್ದು ಹೇಳ್ತಿರ್ತಾನೆ.
ಈ ಥರ ಒಂದು ಸೀರೆ ಸೆಲೆಕ್ಟ್ ಮಾಡಿಬಿಟ್ಟು, ಕಂದ ಈ ಸೀರೆ ನಿಂಗೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಅವಳ ಮೇಲೆ ಹಿಂಗೆ ಹಾಕ್ಬಿಟ್ಟು ನೋಡ್ತಾ ಇರ್ತಾಳೆ ಜ್ಯೋತಿಕಂಗೆ. ಮಮ್ಮ ನಂಗೆ ಈ ಸೀರೆ ಬೇಡ, ಇದನ್ನ ತೊಗೊತೀನಿ ಅಂದ್ಬಿಟ್ಟು ಇನ್ನೊಂದು ಸೀರೆ ಕಲರ್ನ ತೋರಿಸ್ತಾ ಇರ್ತಾಳೆ ಜ್ಯೋತಿಕಾ. ಅವಾಗ ಆಯಿತು ಕಂದ, ನಿನ್ಗೆ ಯಾವ್ದು ಇಷ್ಟನೋ ಅದನ್ನೇ ತಗೋ ಅಂತ ಹೇಳ್ತಿರ್ತಾಳೆ. ಅವಾಗ ದಶರಥ ಯೋಚನೆ ಮಾಡ್ತಿರ್ತಾನೆ, ನನ್ನ ಮಗಳು ನಿಜವಾದ ಮಗಳಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು, ಅವಳು ಎಲ್ಲಿದ್ದಾಳೋ ಏನೋ, ಅವಳು ಜೀವನದಲ್ಲಿ ಖುಷಿಯಾಗಿದ್ದಾಳೋ ಏನೋ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ರೀ, ಈ ಸೀರೆ ನಾನು ತಗೊಳ್ಳ ಅಂತ ಸುಮಿತ್ರ ಕೇಳ್ತಾ ಇರ್ತಾಳೆ. ಆದರೆ ದಶರಥ ಅವನದೇ ಲೋಕದಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ. ಅವಾಗ ಎಲ್ಲಿದ್ದೀರಾ ನೀವು, ಏನಾಯಿತು, ಏನು ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳ್ತಿರ್ತಾರೆ. ಅವಾಗ ಅಯ್ಯೋ ಏನಿಲ್ಲ ಸುಮಿತ್ರ ಅಂತ ಹೇಳ್ಬಿಟ್ಟು, ಈ ಸೀರೆ ಚೆನ್ನಾಗಿದೆ ತಗೋ ಅಂತ ದಶರಥ ಹೇಳ್ತಿರ್ತಾನೆ. ಮತ್ತು ಶಾರದಾ ಬಟ್ಟೆ ಸೆಲೆಕ್ಷನ್ ಎಲ್ಲ ಆದಮೇಲೆ ಅವರು ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ಕೆ ಅಂತ ಆಚೆ ಹೋಗ್ತಾ ಇರ್ತಾರೆ. ಸರ್ ಯಾರು ಸಸ್ಪೆನ್ಸ್ ವ್ಯಕ್ತಿ ಅಂತ ಕೇಳ್ತಿರ್ತಾರೆ. ಸಿದ್ದು ಈಗ ಫಸ್ಟ್ ಇನ್ವಿಟೇಷನ್ ಕಾರ್ಡ್ನ ಮಹಾಲಕ್ಷ್ಮಿಗೆ ಕೊಡೋದಕ್ಕೆ ಹೋಗ್ತಾ ಇದ್ದಾನೆ. ವಠಾರದ ಜನಗಳಿಗೆ ಇನ್ವಿಟೇಷನ್ ಕೊಟ್ಟು ಮದುವೆಗೆ ಇನ್ವೈಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಏನಾಗ್ತಾ ಇದೆ ಮತ್ತು ಜ್ಯೋತಿಕಾ ಇವ್ರ ಮದುವೆ ನಿಲ್ಲಿಸೋದಕ್ಕೆ ನೆಕ್ಸ್ಟ್ ಏನು ಕಚ್ಚಡ ಕೆಲಸ ಮಾಡ್ತಾಳೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಶಾರದಾ ಮತ್ತು ಜ್ಯೋತಿಕಾ ಇಬ್ಬರು ವಾರ ಚೆನ್ನಾಗಿ ನಡೀತಾ ಇದೆ. ಅಮ್ಮ ಮಗಳನ್ನ ಒಂದಾಗಬಾರ್ದು ಅಂದ್ಬಿಟ್ಟು ಸುಮಿತ್ರನ ಮನಸ್ಸಲ್ಲಿ ಈ ಜ್ಯೋತಿಕಾ ಚೆನ್ನಾಗಿ ವಿಷ ಹಿಂಡ್ತಾ ಇದ್ದಾಳೆ. ಅದನ್ನು ನಂಬಿ ಈ ಶಾರದನ್ನ ದ್ವೇಷ ಮಾಡೋದಕ್ಕೆ ಸುಮಿತ್ರ ರೆಡಿ ಆಗ್ತಾ ಇದ್ದಾಳೆ. ಅಮ್ಮ ಮಗಳು ಇಬ್ಬರೂ ಒಂದಾಗೋದೇ ಇಲ್ವಾ, ಅಮ್ಮ ಮಗಳು ಹಿಂಗೇನೆ ದ್ವೇಷ ಮಾಡ್ತಿರ್ತಾರ. ಇವರಿಬ್ಬರು ನಿಜವಾದ ಅಮ್ಮ ಮಗಳು ಅಂತ ಹೆಂಗೆ ರಿವೀಲ್ ಆಗುತ್ತೆ, ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಆದರೆ ನಮ್ಮ ಜೀವನದಲ್ಲೂ ಅಷ್ಟೇ, ನಾವು ಒಂದು ಸ್ವಲ್ಪ ಯಾಮಾರಿದ್ರೂ ಇಂಥ ಪಾಪಿಗಳು ಬಂದುಬಿಟ್ಟು ಈ ಥರ ಹುಳಿ ಹಿಂಡಿ ಸಂಸಾರನೇ ಹಾಳು ಮಾಡಿಬಿಡ್ತಾರೆ. ಇಂಥವ್ರಿಂದ ತುಂಬ ಹುಷಾರಾಗಿರಬೇಕು. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ಸಂಚಿಕೆ ಒಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.